ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಮಾಸ್ಟರ್ ಆಫ್ ಸ್ಟಾಕ್ ಮಾರ್ಕೆಟ್ಗೆ ಸ್ವಾಗತ. ಈ ದಿನ 19ನೇ ತಾರೀಕು 2ನೇ ತಿಂಗಳು 2024. ನಮಗೆ ಹೇಗೆಲ್ಲ ಟ್ರೇಡ್ ಇದೆ, ಹೇಗೆಲ್ಲ ಮಾಡ್ಬೋದು, ಯಾವ ಝೋನಲ್ಲಿ ಇವತ್ತು ಟ್ರೇಡ್ ಆಗ್ತಾನೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಸಂಪೂರ್ಣವಾಗಿ ನಮ್ಮ ಫ್ರೀ ಮಾರ್ಕೆಟ್ ಅನಾಲಿಸಿಸನ್ನು ನೋಡಬೇಕಂತ ವಿನಂತಿ. ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಬೇಕು. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ನಮಗೆ ನೋಡ್ಬೋದು ಇವತ್ತು ಸೋಮವಾರ ಬೆಳಿಗ್ಗೆ ನಮಗೆ ಈ ದಿನ ನಿಫ್ಟಿ 50 ನೋಡೋಣ. ನಿಫ್ಟಿ 50 ನಮಗೆ ಎಲ್ಲಿ ಕ್ಲೋಸ್ ಆಗಿದೆ ಅಂದರೆ 22,035ರಲ್ಲಿ ನಮಗೆ 15 ಮಿನಿಟ್ಸಲ್ಲಿ ನಾವು 15 ಮಿನಿಟ್ಸಲ್ಲಿ ನಾವು ಸ್ವಿಚ್ ಮಾಡೋಣ. 15 ಮಿನಿಟ್ಸ್ ಕ್ಯಾಂಡಲ್ನ ನೋಡೋಣ. ತುಂಬ ಕ್ಲಿಯರ್ ಕಟ್ ಆಗಿ ನಮಗೆ ಗೊತ್ತಾಗುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಹೇಳೋದಾದರೆ ನಮಗೆ ಶುಕ್ರವಾರ 22,035 ಅರೌಂಡ್ 22,000ದಲ್ಲಿ ನಮಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಓಕೆ ಫ್ರೆಂಡ್ಸ್, ಹಾಗೂ ಈ ದಿನ ಸೋಮವಾರ ನಮಗೆ ಇವತ್ತು ಏನಾಗುತ್ತೆ ಮಾರ್ಕೆಟ್ ಅಂದರೆ ನಮಗೆ ಗ್ಯಾಪ್ ಅಪ್ ಒಂದು 50 ಪಾಯಿಂಟ್ ನಾವು ಗ್ಯಾಪ್ ಅಪ್ ಓಪನಿಂಗನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂದರೆ 22,050 ಮೇಲೆ 22,050 ಅಂದರೆ ಅರೌಂಡ್ ಯಾವ ರೇಂಜಲ್ಲಿ ಅಂದರೆ ಒಂದು ಪೆನ್ ಬರ್ತಾ ಇಲ್ಲ. ಓಕೆ, ಆಲ್ಮೋಸ್ಟ್ ನಮಗೆ 22,000 ಈ ರೇಂಜಲ್ಲಿ ನಮಗೆ ಮಾರ್ಕೆಟ್ ನಾವು ಓಪನನ್ನು ನೋಡ್ಬೋದು. 22,000 ರೇಂಜಲ್ಲಿ ನಾವು ಮಾರ್ಕೆಟನ್ನು ಓಪನನ್ನು ನೋಡ್ಬೋದಾಗಿರುತ್ತೆ. ಒಂದು ನಿಮಿಷ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಕ್ಲಿಯರ್ ಆಗಿದೆ. ಓಕೆ, ನಮಗೆ ಒಂದು 50 ಪಾಯಿಂಟನ್ನು ಗ್ಯಾಪ್ ಅಪ್ ಅಲ್ಲಿ ನೋಡ್ಬೋದು. ಅಂದರೆ 22,050 ಮೇಲೆ ಗ್ಯಾಪ್ ಅಪ್ ಅಲ್ಲಿ ನಾವು ಈ ಝೋನಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೂ ನಮಗೆ ಎಕ್ಸ್ಪೆಕ್ಟ್ ಮಾಡಿದ್ರೂ ಸಹ ನಮಗೆ ತುಂಬ ಸ್ಟ್ರಗಲ್ ಮಾಡಿದ್ದಾನೆ. ಯಾವುದೇನ ನಮಗೆ ಶುಕ್ರವಾರದ ಮಾರ್ಕೆಟ್ ಈ ರೇಂಜನ್ನು ಅಂದರೆ 22,060 ಈ ರೇಂಜನ್ನು ಏನು ಮಾಡಿದ್ದಾನೆ, ತುಂಬ ಸ್ಟ್ರಗಲ್ ಮಾಡಿದ್ದಾನೆ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೆ. ಈಗ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ತಾ ಇದೆ. ಅಂದರೆ ಈ ರೇಂಜಲ್ಲೇ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ತಾ ಇದೆ. ಇದು 15 ಮಿನಿಟ್ಸಲ್ಲಿ ನಮಗೆ ಕ್ಲೋಸ್ ಕೊಟ್ಟರೆ ನಮಗೆ ಏನಾಗುತ್ತೆ ಮಾರ್ಕೆಟ್ ನಿಫ್ಟಿಲಿ. ಓಕೆ ಫ್ರೆಂಡ್ಸ್, 15 ಮಿನಿಟ್ಸಲ್ಲಿ ಈ ಥರ ಮಾರ್ಕೆಟ್ ಕ್ಲೋಸ್ ಕೊಟ್ಟು ಅಪ್ಸೈಡ್ ಏನಾದರೂ ನಮಗೆ ಒಂದು ಪ್ರೈಸ್ ಆಕ್ಷನನ್ನು ಮಾಡಿದರೆ ಮಾರ್ಕೆಟನ್ನು ಬುಲ್ಲಿಶಲ್ಲಿ ನೋಡ್ಬೋದು. ಆದರೂ ಸಹ ನಾನೇನು ಮಾಡ್ತೇನೆ ಅಂದರೆ ಮಾರ್ಕೆಟನ್ನು ಬುಲ್ಲಿಶಲ್ಲಿ ನೋಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾವು ನೋಡ್ಬೋದು 1 ಅವರ್ಗೆ ಟೈಮ್ ಸ್ವಿಚ್ ಮಾಡಿರ್ತೇನೆ. ನಮಗೆ ನೋಡ್ಬೋದು ಮಾರ್ಕೆಟ್ 22,124 ಈ ರೇಂಜಲ್ಲಿ ನಮಗೆ ಮಾರ್ಕೆಟ್ ಏನು ಮಾಡಿದ್ದಾನೆ, ಒಂದು ಟಾಪ್ ಮಾಡಿದ್ದಾನೆ, 2 ಸಾರಿ ಟಾಪ್ ಮಾಡಿದ್ದಾನೆ. ಈ ದಿನ ಏನಾದರೂ 22,060 22,080 ಮೇಲೆ ಮಾರ್ಕೆಟ್ ಪ್ರೈಜೆಕ್ಷನ್ ಮಾಡಿ ಬಂದರೂ ಸಹ 22,224 ಇಲ್ಲಿ ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದಿದೆ. ಇಲ್ಲಿ ಒಂದು ಸಾರಿ, 2 ಸಾರಿ, 3 ಸಾರಿ ಇದನ್ನು ನಾವು ನೋಡ್ಬೋದು. ಟ್ರಿಬಲ್ ಟಾಪ್ ಆಗಿ ಮಾರ್ಕೆಟ್ ಅಗೈನ್ ಫಾಲ್ ಆಗಬಹುದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಓಕೆ, ಹಾಗೂ ಮತ್ತೆ 15 ಮಿನಿಟ್ಸ್ ಟೈಮನ್ನು ಸ್ವಿಚ್ ಮಾಡೋಣ. ಓಕೆ, ಬುಲ್ಲಿಸ್ ಟ್ರೇಡ್ ಮಾಡಬೇಕಾದ್ರೆ ಇವತ್ತು ತುಂಬ ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ. TSL ಅನ್ನು ಮೂವ್ ಮಾಡಬೇಕಾಗುತ್ತೆ. ಹಾಗೂ ಕ್ವಿಕ್ ಆಗಿ ನೋಡೋಣ. ಮತ್ತೆ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಿ ಓಕೆ 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟು ಪ್ರೈಸ್ ಆಕ್ಷನ್ ಮಾಡಿದ್ರೆ ಅಪ್ಸೈಡ್ ಟ್ರೈನ್ ಮಾಡೋಣ. ಬಟ್ ನಮಗೆ ಟಾರ್ಗೆಟ್ ಎಲ್ಲ ತುಂಬ ಚಿಕ್ಕದಿರ್ತದೆ. 22,124 ತುಂಬ ಟಾರ್ಗೆಟ್ ನಮಗೆ ಚಿಕ್ಕದಿರ್ತದೆ. ಕೇರ್ಫುಲ್ ಆಗಿ ಟ್ರೇಡ್ ಮಾಡಬೇಕಾಗುತ್ತೆ. ಹಾಗೂ ಮತ್ತೆ ನಾವು ನೋಡ್ಬೋದು ಈ ಝೋನ್ 22,000 ಸ್ಟ್ರಾಂಗ್ ಸೈಕಾಲಜಿಕಲ್ ನಂಬರ್. ಇಟ್ ಈಸ್ ಸ್ಟ್ರಾಂಗ್ ಸೈಕಾಲಜಿಕಲ್ 22,000 ನೋಡ್ಬೋದು. 22,000 ಈ ಝೋನಲ್ಲಿ ನಮಗೆ ಮಾರ್ಕೆಟ್ ಏನು ಮಾಡುತ್ತೆ, 15 ಮಿನಿಟ್ಸಲ್ಲಿ ಕ್ಯಾಂಡಲ್ ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಗ್ಯಾಪ್ ಓಪನ್ ಆಗಿ ಮತ್ತೆ ಇಲ್ಲಿ ಟಾಪ್ ಮಾಡಿ, ಇಲ್ಲೆಲ್ಲ ಟಾಪ್ ಮಾಡಿದೆ, ಬ್ರೇಕ್ ಆಗಿಲ್ಲ. ಅದು ತುಂಬ ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದಾರೆ. ಈ ಝೋನ್ ತುಂಬ ಸ್ಟ್ರಾಂಗ್ ಸಪ್ಲೈ ಝೋನ್ ಆಗಿದೆ. ಓಕೆ, ಇಲ್ಲಿ ನಮ್ಗೆ ಏನಾದ್ರೂ ಮಾರ್ಕೆಟ್ ಗ್ಯಾಪ್ ಓಪನ್ ಆಗಿ ಮೇಲೆ ಹೋಗಿ ಪ್ರೈಜೆಕ್ಷನ್ ಈ ರೀತಿ ಮಾಡಿ ಡೌನ್ ಫಾಲ್ ಆದರೆ 22,000 ಸೈಕಾಲಜಿಕಲ್ ನಂಬರ್ ಇದೆ. ಈ 22,000 ತುಂಬ ನಮಗೆ ಸಪೋರ್ಟ್ ಇದೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇಲ್ಲಿ ಯಾವುದೇ ಕಾರಣಕ್ಕೂ P ಅನ್ನ
ಶಾರ್ಟ್ ಸೆಲ್ ಅನ್ನ ಯಾವುದೇ ಹಂಗಂದ್ರೆ ಸಾರಿ ಪಿ ಸೈಡ್ ಹಂಗಂದ್ರೆ ಆಪ್ಷನ್ ಬೈಯರ್ಸ್ ಯಾವುದೇ ಕಾರಣಕ್ಕೂ ಪಿ ಸೈಡ್ ಅನ್ನ ನಾವು ಟ್ರೇಡ್ ಮಾಡಬಾರ್ದು, ಟ್ರೇಡ್ ಪ್ಲಾನೇ ಮಾಡಬಾರ್ದು. ಏನಾದರೂ 15 ಮಿನಿಟ್ಸ್ ಕ್ಯಾಂಡಲ್ 22,000 ಇಲ್ಲಿ ಈ ನಂಬರಲ್ಲಿ ನಮಗೆ ಸ್ಟ್ರಾಂಗ್ ಆಗಿ 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಕೊಟ್ಟು ಏನಾದ್ರು ಪ್ರೈಸ್ ಆಕ್ಷನ್ ಮಾಡಿದ್ರೆ ಮಾಡಿದ್ರೆ ಮಾರ್ಕೆಟ್ ನಾವು 21,900 ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೂ ನೋಡ್ಬೋದು ಫ್ರೆಂಡ್ಸ್. ಆಕ್ಚುಲಿ ಏನಾದರೂ ಈ ಝೋನ್ ಅನ್ನ ಏನಾದರೂ ಬ್ರೇಕ್ ಆದ್ರೆ, ಓಕೆ ಫ್ರೆಂಡ್ಸ್, ಈ ಝೋನ್ ಅನ್ನ ಮಾರ್ಕೆಟ್ ಏನಾದರೂ ಇವತ್ತು ಬ್ರೇಕ್ ಆದ್ರೆ ಡೆಫಿನೆಟ್ಲಿ 1 or 2 ಡೇಸ್ ಅಲ್ಲಿ 21,825 ಈ ಲೆವೆಲ್ಗೆ ಡೆಫಿನೆಟ್ಲಿ ಇನ್ 2 ಡೇಸ್ ಅಲ್ಲಿ ಮಾರ್ಕೆಟ್ ಫಾಲ್ ಆಗ್ತಾನೆ. ಏನೋ 22,000 ಇದನ್ನ ಬ್ರೇಕ್ ಆಗಿ ಮತ್ತೆ 21,950 ಬ್ರೇಕ್ ಆದ್ರೆ ಇನ್ನು 1 or 2 ಡೇಸ್ ಅಲ್ಲಿ ಆಕ್ಚುಲಿ ಇವತ್ತಾದ್ರೂ ಬರ್ಬೋದು ಇಲ್ಲ ನಾಳೆ ಆದ್ರೂ ಬರ್ಬೋದು. ಮಾರ್ಕೆಟ್ ಡೆಫಿನೆಟ್ಲಿ 21,825ಕ್ಕೆ ಬರ್ತಾನೆ. ಇದನ್ನು ನೋಟ್ ಮಾಡಿ ಇಟ್ಕೋಬಿಡಿ. ಆಲ್ಮೋಸ್ಟ್ 1 or 2 ಡೇಸ್ 3 ಡೇಸ್ ಅಲ್ಲಿ ಬರ್ಬೋದು. ಹಾಗೂ ನಮಗೆ ಮಾರ್ಕೆಟ್ ಏನಾದ್ರೂ ಅಪ್ ಸೈಡ್ ಹೋದ್ರೆ, ಓಕೆ ಫ್ರೆಂಡ್ಸ್, ನೋಡ್ಬೋದು ನಮಗೆ ಮಾರ್ಕೆಟ್ ಏನಾದ್ರೂ ಅಪ್ ಸೈಡ್ ಮೂವ್ಮೆಂಟ್ ಕೊಟ್ರೆ ನಮಗೆ 22,124 ಇಲ್ಲಿ ಪ್ರೈಸ್ ಆಕ್ಷನ್ ಮಾಡಿ ಬ್ರೇಕ್ ಮಾಡಿದ್ರು ಸಹ ಯಾವುದೇ ಕ್ಷಣದಲ್ಲಾದ್ರೂ ಮಾರ್ಕೆಟ್ ಫಾಲ್ ಆಗಬಹುದು. ಅದಕ್ಕೆ ನಾನು ಏನ್ ಮಾಡ್ತೀನಿ ಇವತ್ತು ಪಿ ಸೈಡ್ ಟ್ರೇಡ್ ಮಾಡಕ್ಕೆ ಇಷ್ಟಪಡ್ತೇನೆ. ಓಕೆ, ನನ್ನ ವ್ಯೂವನ್ನ ಹೇಳಿದ್ದೇನೆ. ನಿಫ್ಟಿನ ಯಾವ ತರ ಟ್ರೇಡ್ ಮಾಡಬೇಕು, ಯಾವ್ಯಾವ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಅಂತಕ್ಕಂಥದ್ದನ್ನ ನಾನು ಹೇಳಿರ್ತೇನೆ. ಈಗ ಕ್ವಿಕ್ ಆಗಿ ಬ್ಯಾಂಕ್ ನಿಫ್ಟಿಗೆ ಕ್ವಿಕ್ ಆಗಿ ಬರೋಣ. ಓಕೆ, ಬ್ಯಾಂಕ್ ನಿಫ್ಟಿ ನೋಡ್ಬೋದು. ಬ್ಯಾಂಕ್ ನಿಫ್ಟಿ ನಮಗೆ 46,369ರಲ್ಲಿ ನಮಗೆ ಶುಕ್ರವಾರದ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದೆ. ಇವತ್ತು ಏನಾಗ್ತಾ ಇದೆ 46,369ರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತು ನಾವು ನೋಡಬಹುದು 46,550 ಈ ರೇಂಜ್ ಅಲ್ಲಿ ನಮಗೆ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಈ ಝೋನ್ ಅಲ್ಲಿ ಮಾರ್ಕೆಟ್ ನಮಗೆ ಓಪನ್ ಆಗ್ತಾ ಇದೆ. ಎಷ್ಟಂದ್ರೆ 46,550 ಈ ಝೋನ್ ಅಲ್ಲಿ. ಅಂದ್ರೆ ನಿನ್ನೆ ಸಹ ನೋಡಿ ಶುಕ್ರವಾರ ಈ ಝೋನ್ ಏನ್ ಮಾಡಿದೆ, ತುಂಬಾ ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಬಂದು ಸ್ಟ್ರಾಂಗ್ ಅಪ್ಸೈಡ್ ಮೇಲ್ಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡಿ ನಮ್ಗೆ ಏನ್ ಮಾಡಿದ್ದಾರೆ, ತುಂಬಾ ಸೆಲ್ ಆಫ್ ಮಾಡಿದ್ದಾರೆ. ಮಾರ್ಕೆಟ್ ಅನ್ನ ತುಂಬಾ ನಮ್ಗೆ ಸೆಲ್ ಆಫ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಝೋನ್ ಅಂದ್ರೆ ಆಕ್ಚುಲಿ ನಾನು ಇದನ್ನ ಹೇಳಕ್ ಇಷ್ಟಪಡ್ತೇನೆ. ಓಕೆ, ಆಲ್ಮೋಸ್ಟ್ 46,550. ಓಕೆ, 46,550 ಇಲ್ಲೇ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಈ ಝೋನ್ ಡೆಫಿನೆಟ್ಲಿ ಇಲ್ಲೇ ಓಪನ್ ಆಗುತ್ತೆ. ಇವತ್ತು ನೋಡ್ಕೊಳ್ಳಿ, ಚೆಕ್ಔಟ್ ಮಾಡ್ಕೊಳ್ಳಿ. ಈ ಝೋನ್ ಅಲ್ಲಿ ನಮಗೆ ಇವತ್ತು ಮಾರ್ಕೆಟ್ ಓಪನ್ ಆಗ್ತಾ ಇದೆ. ನಮ್ಗೇನಾದ್ರೂ ಓಪನ್ ಆಗಿ ಮಾರ್ಕೆಟ್ ಇಲ್ಲೇ ಏನಾದ್ರೂ ರೆಸಿಸ್ಟೆನ್ಸ್ ತಗೊಂಡು ಫಾಲ್ ಆದ್ರೆ ನಮ್ಮ ಟಾರ್ಗೆಟ್ 46,200 ಅಂದ್ರೆ ನಮಗೆ 250 ಪಾಯಿಂಟ್ಸ್ 250 to 300 ಪಾಯಿಂಟ್ಸ್ ಇಲ್ಲಿಂದ ಇಲ್ಲಿ ತನಕ ನಾವು ಫಾಲ್ ಅನ್ನ ನೋಡಬಹುದು, ಎಕ್ಸೆಪ್ಟ್ ಮಾಡಬಹುದು. ಡೆಫಿನೆಟ್ಲಿ ಬಂದೇ ಬರುತ್ತೆ. ಡೌನ್ ಸೈಡ್ ಮಾರ್ಕೆಟ್ ಅಲ್ಲಿ ತನಕ ಬಂದೇ ಬರುತ್ತೆ. ಅದು ಬರಲೇಬೇಕು. ಅದು ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಆ ರೇಂಜ್ಗೆ ಬರಲೇಬೇಕು. ಓಕೆ, ಮತ್ತೆ ನಾವು 1 ಅವರ್ಗೆ ಟೈಮನ್ನು ಸ್ವಿಚ್ ಮಾಡಿದ್ರೆ ಇವತ್ತು ನಾವು ನೋಡಬಹುದು 46,550 ಮಾರ್ಕೆಟ್ ಓಪನ್ ಆಗಿ ಏನಾದ್ರೂ ಈ ವಿಕ್ ಅಪ್ ಸೈಡ್ ನಮಗೆ ಮಾರ್ಕೆಟ್ ಒಂದು ಪ್ರೊಜೆಕ್ಷನ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 46,900 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಇವತ್ತೇನಾದ್ರೂ ಬುಲ್ಲಿಶ್ ಮಾರ್ಕೆಟ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ, ಬುಲ್ಲಿಶ್ ಮಾರ್ಕೆಟ್ ಇವತ್ತು ಆಗುತ್ತೆ ಅಂತಕ್ಕಂಥ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಟಾರ್ಗೆಟ್ ಬಂದು 47,263 ಈ ಝೋನ್ಗೆ ಬಂದೇ ಬರ್ತಾನೆ. ಈ ಝೋನ್ ಇಂದ ಮಾರ್ಕೆಟ್ ಅಪ್ ಸೈಡ್ ಹೋಗೋದು ಒಂದು ಸ್ವಲ್ಪ ಕಷ್ಟ ಇದೆ. ಬಟ್ ಕ್ಲಿಯರ್ ಕಟ್ ಆಗಿ ನಾನು ಹೇಳಿದ್ದೇನೆ ನಿಮಗೆ. ಆಲ್ಮೋಸ್ಟ್ ನೋಡಿ ಮಾರ್ಕೆಟ್ 15 ನಿಮಿಷ ಟೈಮ್ ಫ್ರೇಮ್ಗೆ ಸ್ವಿಚ್ ಮಾಡ್ತೇನೆ. ಹಿಂಗೆ ನೋಡ್ಬೋದು ಅಪ್ ಸೈಡ್ ಮಾರ್ಕೆಟ್ ಇಲ್ಲಿ ಓಪನ್ ಆಗ್ತಾ ಇದೆ. 46,550 ಓಪನ್ ಆಗ್ತಿದೆ. ಇಲ್ಲಿ ಪ್ರೈಜೆಕ್ಷನ್ ಮಾಡಿರೋದು ಈ ಐ ಅನ್ನ ಬ್ರೇಕ್ ಮಾಡಿದ್ರೆ ನಮ್ಮ ಟಾರ್ಗೆಟ್ ನೆಕ್ಸ್ಟ್ ಟಾರ್ಗೆಟ್ ಬಂದು ನಮಗೆ ಎಷ್ಟಿರ್ತದೆ 46,900 ಇರುತ್ತೆ. ಹಾಗೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ 47,263 ನಮ್ಮ ನೆಕ್ಸ್ಟ್ ಇದು ಫಸ್ಟ್ ಟಾರ್ಗೆಟ್ ಸಿ ಸೈಡ್, ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಕ್ಲಿಯರ್ ಕಟ್ ಆಗಿ ನೋಡ್ಬೋದು. ಹಾಗೂ ಏನಾದ್ರೂ ಡೌನ್ ಸೈಡ್ ಏನಾದ್ರು ಮಾರ್ಕೆಟ್ ಬಂದ್ರೆ ಏನೆಲ್ಲ ಆಗಬಹುದು ಅಂತಕ್ಕಂಥದ್ದನ್ನ ನಾನು ಕ್ಲಿಯರ್ ಕಟ್ ಆಗಿ ಈಸಿಯಾಗಿ ಹೇಳ್ತೇನೆ ನಿಮಗೆ. ಆಕ್ಚುಲಿ 46,200 ಈ ಝೋನ್ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಮಾರ್ಕೆಟ್ ಹಿಂಗೆ ಏನಾದ್ರು
ಈ ಟೈಪಲ್ಲಿ ಏನಾದ್ರೂ ಒಂದು ಪ್ಯಾಟ್ರನ್ ಮಾಡಿ, ಇಲ್ಲ ಅಂದರೆ ಮಾರ್ಕೆಟ್ ತುಂಬ ಓಲ್ಡ್ ಆಗಿ, ಇಲ್ಲಿ ನೋಡಿ ತುಂಬ ಕಂಪ್ಲೀಟ್ ಓಲ್ಡ್ ಆಗಿದೆ, ಹಂಗಾದ್ರೆ ತುಂಬ ಕಂಪ್ಲೀಟ್ ಸೈಡ್ ವೈಸ್ ಆಗಿದೆ, ತುಂಬ ಕಂಪ್ಲೀಟ್. ಹಂಗಂದ್ರೆ ನಾನು ಹೇಳ್ತೇನೆ ಇವತ್ತು 46,550 ಹಾಗೂ 46,200 ಈ ಝೋನ್ ಒಳಗಡೆ ಇದ್ರೆ ಇವತ್ತು ಮಾರ್ಕೆಟಲ್ಲಿ ನೀವು ಸೀನು ಮಾಡಬೇಡಿ, ಪಿ ಅನ್ನು ಟ್ರೇಡ್ ಮಾಡಬೇಡಿ. ಈ ಝೋನನ್ನು ಏನಾದರೂ ಬ್ರೇಕ್ ಆದರೆ ನೀವು ಸೀಸೈಡ್ ಪ್ಲ್ಯಾನ್ ಮಾಡಿ ಹಾಗೂ ನಾನು ಕ್ಲಿಯರ್ ಕಟಾಗಿ ನಾನು ಟಾರ್ಗೆಟ್ನ ಹೇಳಿದ್ದೇನೆ 46,900 ಹಾಗೂ 42,263 ಇವೆರಡು ನಮಗೆ ಮೇಜರ್ ನಮಗೆ ಇವತ್ತು ಟಾರ್ಗೆಟ್ ಆಗಿರುತ್ತೆ. ಅದು ನಮಗೆ ಈ ಲೆವೆಲ್ ಬ್ರೇಕ್ ಆದರೆ ಮಾತ್ರ ಇದು 1ನೇ ಟಾರ್ಗೆಟ್, ಇದು 2ನೇ ಟಾರ್ಗೆಟ್, ಇದು ಸೀಸೈಡ್ ಆಗಿರುತ್ತೆ. ಹಾಗೂ ನಮಗೆ ಪಿ ಸೈಡನ್ನು ನಾವು ಕ್ಲಿಯರ್ ಕಟಾಗಿ ನೋಡ್ಬೋದು. ಇಲ್ಲಿ ಮಾರ್ಕೆಟ್ ಓಪನ್ ಆಗಿ ಈ ಝೋನಲ್ಲಿ ಕನ್ಸಲ್ಟೇಷನ್ ಆಗಬೇಕಾದ್ರೆ ಏನಾದರೂ ನಮಗೆ 15 ಮಿನಿಟ್ಸ್ ಕ್ಯಾಂಡಲ್ ಏನಾದರೂ ನಮಗೆ ಕ್ಲೋಸ್ ಕೊಟ್ಟರೆ ಇಲ್ಲ ಯಾವುದಾದ್ರೂ ಒಂದು ನಮಗೆ ಪ್ರೈಸ್ ಆಕ್ಷನ್ ಅಂತಕ್ಕಂಥದ್ದು ಏನಾದರೂ ಪ್ರೈಸ್ ಆಕ್ಷನ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಏನೇ 45,700ಗೆ ಮಾರ್ಕೆಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ನಾವು ಅಪ್ಸೈಡ್ ನಾನು ಏನು ಟಾರ್ಗೆಟ್ ಕೊಟ್ಟಿರ್ತೇನೆ, ಈಗ ನಾನು ಡೌನ್ ಸೈಡ್ ನಾನು ಟಾರ್ಗೆಟ್ ಕೊಡ್ತೇನೆ 45,700. ಇಲ್ಲಿ ತನಕ ನಾವು ಆರಾಮ್ಸೆ ಟಿ ಎಸ್ ಎಲ್ ಅಂದರೆ ಟ್ರೈನಿಂಗ್ SL ಮಾಡಿಕೊಂಡು ನಾವು ಈಸಿಯಾಗಿ ನಾವು ಪ್ಲ್ಯಾನ್ ಮಾಡಬಹುದಾಗಿರುತ್ತೆ, ನೋಡ್ಬೋದು. ಹಾಗೂ ಏನಾದರೂ ಮತ್ತೆ ನೆಕ್ಸ್ಟ್ ಏನಾದ್ರೂ ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಆಲ್ಮೋಸ್ಟ್ ಈ ರೇಂಜ್ ಅಂದರೆ ನೋಡ್ಬೋದು. ಆಲ್ಮೋಸ್ಟ್ ಇದು ಸೈಕಾಲಜಿಕಲ್ ನಂಬರ್ ಇದೆ, ಸಾರಿ. ನಾವು ಡೌನ್ ಸೈಡ್ ಏನಾದರೂ ಮಾರ್ಕೆಟ್ ಬಂದರೆ ಫಸ್ಟ್ ಟಾರ್ಗೆಟ್ 45,700 ಹಾಗೂ ಸೆಕೆಂಡ್ನೇ ಟಾರ್ಗೆಟ್ ನಮಗೆ 45,000. ಇದು ಹೆವಿ ಸೈಕಾಲಜಿಕಲ್ ನಂಬರ್ ಇರುತ್ತೆ. ಇದು ತುಂಬ ಸ್ಟ್ರಾಂಗ್ ಸಪೋರ್ಟ್ ಇರುತ್ತೆ. ಇಲ್ಲಿ ಮಾರ್ಕೆಟ್ ಬ್ರೇಕ್ ಆಗಲಿ, ಇಲ್ಲಿ ಏನಾದ್ರು ಮಾರ್ಕೆಟ್ ಬ್ರೇಕ್ ಆದರೆ 44,000 ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಚ್ಚು ವಿಡಿಯೋಗಳಿಗೆ ಮಾರ್ಕೆಟ್ ಓಪನ್ ಆಗಿದೆ, ನಾವೆಲ್ಲ ಟ್ರೇಡ್ ಮಾಡಬೇಕಾಗಿರುತ್ತೆ. ಹೆಚ್ಚು ವಿಡಿಯೋಗಳಿಗೆ ನಮ್ಮನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡ್ಬೋದು. ಹೆಚ್ಚು ವಿಡಿಯೋಗಳಿಗಾಗಿ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟನ್ನು ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ನಮ್ಮನ್ನು ಸಹಕರಿಸಿ. ಥ್ಯಾಂಕ್ ಯು ಸೊ ಮಚ್.